ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆದರೆ ಮೋನೋಟೈಸ್ ಆಗುತ್ತೆ. ಮೋನೋಟೈಸ್ ಆದಮೇಲೆ ಅಪ್ಲೈ ಅಂತ ಬರುತ್ತೆ. ಆಮೇಲೆ ಡಾಲರ್ ಆಗೋಕ್ಕೆ ಶುರು ಆಗುತ್ತೆ. ನಾವು ಅಪ್ಲೈ ಮಾಡಿದ್ಮೇಲೆ ಡಾಲರ್ ಆಗೋಕ್ಕೆ ಶುರು ಆಗುತ್ತೆ. $10 ಆದಮೇಲೆ ನಮಗೆ ಪೇಮೆಂಟ್ ಪಿನ್ ಬರುತ್ತೆ. $10 ಆದಮೇಲೆ ಪಿನ್ ಬರುತ್ತೆ. ಆಮೇಲೆ $100 ಆದಮೇಲೆ ನಮ್ಮ ಅಕೌಂಟಿಗೆ ಬರುತ್ತೆ. ಇಷ್ಟು ಗೊತ್ತಿರೋದು. ಆಮೇಲೆ ಕಾಪಿರೈಟ್ ಬರುತ್ತೆ. ನಾವು ಯಾವುದಾದ್ರೂ ಸಾಂಗ್ ಹಾಕಿರ್ತೀವಿ, ಅದು ಕಾಪಿರೈಟ್ ಬಂದಿರುತ್ತೆ. ಕಾಪಿರೈಟ್ ರಿಮೂವ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನನಗೆ ಯಾವುದು ಕಾಪಿರೈಟ್ ಬಂದಿರಲಿಲ್ಲ ವೀಡಿಯೋ ಮಾಡೋಣ ಅಂದರೆ. ನಾನು ಕಾಪಿರೈಟ್ ಎಲ್ಲ ಯಾವುದು ಬರೋ ಥರ ನಾನು ವೀಡಿಯೋ ಮಾಡಲ್ಲ. ಮೊನ್ನೆ ನನ್ನ ಮೊಮ್ಮಗನ ಬರ್ತಡೇ ಇತ್ತು. ಅವನ ಹೆಸರು ಕೃಷ್ಣ ಅಂತ. ಅವನ ಬರ್ತಡೇಗೆ ಹಿಂದೆ ಒಂದು ಸಾಂಗ್ ಹಾಕ್ಬಿಟ್ಟಿದ್ರು. ನನಗೆ ಯೋಚನೆ ಬಂತು, ಈ ಸಾಂಗ್ ಕಾಪಿರೈಟ್ ಬರುತ್ತೆ ಅಂತ ಯೋಚನೆ ಬಂತು. ಆದರೂ ನೋಡೋಣ ಅಂತ ಹೇಳಿ ಹಾಕಿದೆ. ಕಾಪಿರೈಟ್ ಬಂದಿದೆ. ಅದಕ್ಕೂ ಒಂದು ವೀಡಿಯೋ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಕಾಪಿರೈಟ್ ರಿಮೂವ್ ಮಾಡೋದು ಹೇಗೆ ಅಂತ ಹೇಳಿ. ಅದಕ್ಕೊಂದು ವೀಡಿಯೋ ಆಗುತ್ತೆ ಅಂತ ನಾನು ಅದನ್ನು ರಿಮೂವ್ ಮಾಡಿಲ್ಲ. ವೀಡಿಯೋ ಮಾಡಿಕೊಂಡು ರಿಮೂವ್ ಮಾಡೋಣ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನನಗೆ ಎಲ್ಲಿ ಕಾಪಿರೈಟ್ ಬಂದಿದೆ, ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಕಾಪಿರೈಟ್ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಮುಂದೆ ಯಾವುದಾದ್ರೂ ಯೂಟ್ಯೂಬ್ ಬಗ್ಗೆ ವೀಡಿಯೋ ಬೇಕು ಅಂದರೆ ಖಂಡಿತ ನನಗೆ ಹೇಳಿ. ನನಗೆ ಗೊತ್ತಿರೋಷ್ಟು ನಾನು ವೀಡಿಯೋ ಮಾಡ್ತೀನಿ, ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಬೇಕು. ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಕಾಪಿರೈಟ್ ಅಂತ ಬಂದಿದೆ. ಇವಾಗ ನಮಗೆ ಮೋನಟೈಸ್ ಆಗಿರೋರಿಗೆ ಎಸ್ ಸಿಂಬಲ್ನ ನಾವು ಗ್ರೀನ್ ಕಲರ್ ಇರಬೇಕು. ಆದರೆ ನೋಡಿ ಇದನ್ನು ನಮಗೆ ಗ್ರೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವಾಗ ನಾನು ತೋರಿಸ್ತೀನಿ ನೋಡಿ. ಅದು ಮೋನಟೈಸ್ ಆಗಿರೋರಿಗೆ ಮಾತ್ರ ನೋಡಿ ಆಫ್ ಅಂತಲೇ ಇರುತ್ತೆ. ನಾವೇನು ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನಿವಾಗ ಇದು ಕಾಪಿರೈಟ್ ಅಂತ ಬಂದಿದೆಯಲ್ಲ, ಕಾಪಿರೈಟ್ನ ಹೋಗಿಸ್ಬೇಕು. ಹೇಗೆ ಹೋಗಿಸೋದು ಅಂತ ಅಂದರೆ ನೋಡಿ, ಇಲ್ಲಿ ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಬರುತ್ತೆ. ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ರಿವ್ಯೂ ಇಶ್ಯೂ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಯಾವ ಸಾಂಗ್ ಕಾಪಿರೈಟ್ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇಷ್ಟು ಬಂದಿದೆ. ಬೊಂಬೆ ಹೇಳುತ್ತೈತೆ ಮತ್ತು ನಗುತ್ತಾ ಬಾಳು ನೀನು, ಇದೆರಡು ಸಾಂಗ್ಗೆ ಕಾಪಿರೈಟ್ ಬಂದಿದೆ. ಇಲ್ಲಿ ವೈಟ್ ಕಲರ್ ಬಂದಿದೆಯಲ್ಲ, ಅದು ಕಾಪಿರೈಟ್ ಬಂದಿರೋದು. ಇಲ್ಲೊಂದು ವೈಟ್ ಕಲರ್ ಬಂದಿರೋದು ಕಾಪಿರೈಟ್ ಬಂದಿದೆ ಅಂತ. ನಾವಿವಾಗ ಇದನ್ನು ಮ್ಯೂಟ್ಗೆ ಹಾಕಬೇಕು. ಹೇಗೆ ಅಂದರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಆ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರೇಸ್ ಸಾಂಗ್ ಅಂತ ಬರುತ್ತೆ. ಸಾಂಗ್ ಮೇಲೆ ಎರೇಸ್ ಕೊಡಿ. ಕೊಟ್ಟಾಗ ಮ್ಯೂಟ್ ಬರುತ್ತೆ. 10 ನಿಮಿಷನೋ 10 ಸೆಕೆಂಡೋ ಏನೋ ಮ್ಯೂಟ್ ಆಗುತ್ತೆ. ಸೇವ್ ಅಂತ ಕೊಡಿ. ಅದು ಏನಾಗುತ್ತೆ, ಸ್ವಲ್ಪ ನಿಮಗೆ ಟೈಮ್ ತೊಗೊಳುತ್ತೆ. ಕಾಪಿರೈಟ್ ಮ್ಯೂಸಿಕ್ಕು ಇದಾಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 1 ಅವರ್ ಆದರೂ ತೊಗೊಳ್ಬೋದು, 2 ಅವರ್ ಆದರೂ ತೊಗೊಳ್ಬೋದು. ಮತ್ತು ತಿರ್ಗಾ ಹೀಗೆ ಬರುತ್ತೆ ನೋಡಿ, ಈಗ ಬರುತ್ತೆ. ಇವಾಗ ನಾವು ಇದನ್ನು ಅಷ್ಟೇ ನಗುತ್ತಾ ಅದು ಇವಾಗ ಅದೊಂದು ಎಡಿಟ್ ಆಗ್ತಾಯಿದೆ ನೋಡಿ. ಯುವರ್ ವಿಡಿಯೋ ಈಸ್ ಬೈಯಿಂಗ್ ಏನೋ ಎಡಿಟ್ ಸೊ ಅದರ್ ಆ್ಯಕ್ಷನ್ ಆರ್ ಟೆಂಪರ್ಲಿ ಅನ್ಅವೈಲಬಲ್. ಇದು ಎಡಿಟ್ ಆಗ್ತಾಯಿದೆ. ಒಂದು ವಿಡಿಯೋ ಎಡಿಟ್ ಆಗ್ತಾಯಿದೆ ನಮಗೆ. ಹಾಗಾಗಿ ಬೊಂಬೆ ಹೇಳುತ್ತೈತೆ ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಬರ್ತಿದೆ. ಇದಾದಮೇಲೆ ಇನ್ನೊಂದು ನಾವು ಕಾಪಿರೈಟ್ನ ಮ್ಯೂಟ್ ಮಾಡಬೇಕು. ಈಗ ಗೊತ್ತಾಯ್ತಲ್ಲ ಕಾಪಿರೈಟ್ ಹೇಗೆ ಮ್ಯೂಟ್ ಮಾಡೋದು ಅಂತ ನೋಡಿ. ಇವಾಗ ಏನು ಬರುತ್ತೆ ಅಂತ ತೋರಿಸ್ತೀನಿ ನಾನು. ಇವಾಗ ಇನ್ನೊಂದು ಕಾಪಿರೈಟ್ ಇದೆ. ಅದು ಇಲ್ದಿದ್ರೆ ನಮಗಿಲ್ಲಿ ವಿಡಿಯೋ ಎಡಿಟಿಂಗ್ ಅಂತ ಬರುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ ಕಾಪಿರೈಟ್ ಬಂದರೆ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ. ನೋಡಿದ್ರಲ್ಲ ಕಾಪಿರೈಟ್ ಹೇಗೆ ರಿಮೂವ್ ಮಾಡೋದು ಅಂತ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ತೊಗೊಂಡ್ಮೇಲೆ ಇನ್ನೊಂದು ಸಾಂಗ್ ಇದೆ, ಅದಕ್ಕೂ ನಾನು ಹಾಕಬೇಕು. ಇಲ್ಲಾಂದರೆ ನಮಗೆ ಡಾಲರ್ ಆಗಲ್ಲ, ನಮಗೆ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಆಮೇಲೆ ಕಾಪಿರೈಟು ತುಂಬ ಬರಬಾರ್ದು, ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಬಂದರೆ ಪರವಾಗಿಲ್ಲ, ಕಾಪಿ ಸ್ಟ್ರೈಕ್ ಬರಬಾರ್ದು. ಒಂದು ಕಾಪಿರೈಟು ಮ್ಯೂಟ್ಗೆ ಹಾಕಿದ್ವಲ್ಲ, 1-2 ಅವರ್ ತೊಗೊಳ್ತು ನನಗೆ ಅದು ಒಂದು ಮ್ಯೂಟ್ ಆಗೋದಕ್ಕೆ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಕಾಪಿರೈಟ್ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದಾಗ ರಿವ್ಯೂ ಇಶ್ಯೂ ಅಂತ ಇರುತ್ತೆ ನೋಡಿ. ಆವಾಗಲೇ 2 ಇತ್ತು, ಈಗ ಒಂದು ಮ್ಯೂಟ್ ಆಯಿತು. ಇವಾಗ ನಗುತ್ತಾ ಬಾಳು ನೀನು, ಅದಕ್ಕೆ ಸಾಂಗಿಗೆ ಕಾಪಿರೈಟ್ ಬಂದಿದೆ. ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಎರೇಸ್ ಸಾಂಗ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಮ್ಯೂಟು ನೋಡಿ, ಅದು ಮ್ಯೂಟ್ ಆಗ್ತಾಯಿದೆ ನೋಡಿ. ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸಸ್ ಅಂತ ಬರುತ್ತಾ ಇದೆ. ಈಗ ಅದು ಮ್ಯೂಟ್ ಆಗುತ್ತೆ. ಕಾಪಿರೈಟ್ ಮ್ಯೂಟ್ ಮಾಡೋದು ಈ ಥರ. ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಕಾಪಿರೈಟ್ ಬಂದರೆ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನೊಂದು ಸರಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 75,000 ಆಗ್ತಾಯಿದೆ. ಇನ್ನೊಂದು 25,000 ಮುಕ್ಕಾಲು ದಡ ದಾಟಿಸ್ಬಿಟ್ಟಿದ್ದೀರ. ಇನ್ನೊಂದು ಕಾಲು ಭಾಗ ಇದೆ. ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ವಿಡಿಯೋ ನೋಡಿ. ಯಾಕಂದರೆ ನಮಗೊಂದು ಕಡೆ ತೋರಿಸುತ್ತೆ. ಸಬ್ಸ್ಕ್ರೈಬರ್ ಮಾಡ್ದೇ ನೋಡ್ತಿರೋರೆ 82%, ಸಬ್ಸ್ಕ್ರೈಬರ್ ಮಾಡಿರೋರು ಬರೀ 18% ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.